ಸೊ ತುಂಬಾ ದಿನಗಳಾಗಿತ್ತು. ಸಮಯ ಸಿಗದೇನೆ ಕಂಟೆಂಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ನನಗೆ ನಾನೇ ಒಂದು ಲೂಪ್ ಒಳಗಡೆ ಸಿಕ್ಕಾಕೊಂಡಿದ್ದೆ. ಅಂಡ್ ಫೈನಲಿ ಈಗ ಅದರಿಂದ ಆಚೆ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಆದ್ರೆ ಬರೋ ಪ್ರೊಸೆಸ್ ಅಲ್ಲಿ ಮತ್ತೊಂದು ಲೂಪ್ ಒಳಗಡೆ ಇಳಿದು ಬರ್ಬೇಕಾಯ್ತು. ಟೈಮ್ ಲೂಪ್, ಟೈಮ್ ಟ್ರಾವೆಲ್, ಸಿನಿಮಾದಲ್ಲಿ ಇವು ಅತಿ ಕ್ರಿಟಿಕಲ್ ಆಗಿ ಯೂಸ್ ಆಗುವಂತ ಎಲಿಮೆಂಟ್ಗಳು. ಸೊ ಅದು ಇಲ್ಲಿ ಹೇಗ್ ವರ್ಕ್ ಆಗಿದೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಭೂಲ್ ಚೂಕ್ ಮಾಫ್ ಇದು ಕರಣ್ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ರಂಜನ್ ಹಾಗೆ ತಿತ್ಲಿ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿರ್ತಾರೆ, ಮದುವೆ ಆಗೋದಕ್ಕೆ ಹೊರಟಿರ್ತಾರೆ. ಆದ್ರೆ ಹುಡುಗಿ ಮನೆಯವ್ರಿಗೆ ಅದು ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ. ಅಂಡ್ ಇನ್ ಕೇಸ್ ಮದುವೆ ಆಗ್ಲೇಬೇಕು ಅನ್ನೋದಾದ್ರೆ ಹುಡುಗಿಯ ತಂದೆ ಹಾಕಿರೋ ಚಾಲೆಂಜ್ ಅನ್ನ ನಮ್ಮ ಹುಡುಗ ರಂಜನ್ ಪೂರ್ತಿ ಮಾಡ್ಬೇಕು. ಸೊ ಅದು ಏನು, ಆ ಕೆಲ್ಸನ ಈತ ಕಂಪ್ಲೀಟ್ ಮಾಡದ್ನ, ಅಂಡ್ ಅಲ್ಲಿಂದ ಮುಂದೆ ಏನೇನೆಲ್ಲ ಅವಾಂತರ ಆಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಆಲ್ಮೋಸ್ಟ್ 2,000 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅದನ್ನ ತಲುಪ್ತೀವಾ ಇಲ್ವಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಈ ಸಿನಿಮಾದ ಸ್ಟ್ರಕ್ಚರ್. ಏನೇನೋ ಐಡಿಯಾಗಳನ್ನ ಬಳಸಿದ್ದಾರೆ, ಎಲಿಮೆಂಟ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ನನಗೆ ಒಂದು ಕಡೆನೂ ರುಟೀನ್ ಅಂತ ಅನಿಸ್ಲಿಲ್ಲ, ರೆಗ್ಯುಲರ್ ಫೀಲ್ ನ ಕೊಡ್ಲೇ ಇಲ್ಲ. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ ಮೇಲೂ ಹರೇ ಇದೇನೋ ಬೇರೆ ರೀತಿಯಲ್ಲೇ ಇತ್ತಲ್ವಾ, ಡಿಫ್ರೆಂಟ್ ಆಗಿ ಮಾಡಿದಾರಲ್ಲ ಅನ್ನೋ ಒಪಿನಿಯನ್ ಜೊತೆಗೇನೆ ಹೊರಗೆ ಬರ್ತೀವಿ. ಸೊ ಆ ಅನುಭವ ಕೊಟ್ಟಿರೋದೇನೆ ಇದರ ಬಿಗ್ಗೆಸ್ಟ್ ಪಾಸಿಟಿವ್. ಇನ್ನು ಕನ್ವರ್ಸೇಷನ್ಸ್, ಹುಡುಗ ಹುಡುಗಿ ಮಧ್ಯೆ, ಫ್ಯಾಮಿಲಿಗಳ ಮಧ್ಯೆ ಅಲ್ಲಲ್ಲಿ ನಡೆಯೋ ಡಿಸ್ಕಷನ್ಸ್, ತಿಕ್ಕಾಟ, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್, ಜಗಳ ಎಲ್ಲದನ್ನೂ ತುಂಬಾನೇ ಗ್ರೌಂಡೆಡ್ ಆಗಿ ಲೈವ್ಲಿ ಆಗಿ ಇಟ್ಟಿದ್ದಾರೆ. ಹಾಗೇನೆ ಅಲ್ಲಿ ಬರೋ ಸೀಕ್ವೆನ್ಸಸ್, ಸ್ಪೆಷಲಿ ಆ ಪೊಲೀಸ್ ಸ್ಟೇಷನ್ ಸೀನ್, ಸೆಕೆಂಡ್ ಹಾಫ್ ಅಲ್ಲಿ ಇದ್ದಂತ ಹಳದಿ ಶಾಸ್ತ್ರದ ಒಂದಷ್ಟು ಪೋರ್ಷನ್ಸ್, ಚಾಲೆಂಜ್ ವಿಷಯಕ್ಕೆ ಸಿಕ್ಕಾಕೊಂಡಾಗ ಅಲ್ಲಿ ಬರೋ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್, ಅವೆಲ್ಲದ್ರಲ್ಲೂ ಒಳ್ಳೆ ಮಜಾ ಇತ್ತು. ಅದರಲ್ಲೂ ಸಿನಿಮಾ ತಂಡ ಫನ್ ಅಂತ ಏನ್ ಮೆನ್ಷನ್ ಮಾಡ್ತಾ ಬಂದಿದ್ರಲ್ಲ ಅದನ್ನ ಆಲ್ಮೋಸ್ಟ್ ಚೆನ್ನಾಗೇನೆ ಡೆಲಿವರ್ ಮಾಡಿದ್ದಾರೆ. ಆ ಡೈಲಾಗ್ ಡೆಲಿವರಿ, ಪಾತ್ರಗಳ ಹಾವಭಾವ, ರಾಜ್ಕುಮಾರ್ ಅವರಂತೂ ಇಂಥ ಪಾತ್ರಗಳಿಗೆ ಹೇಳ ಮಾಡ್ತಿದ್ದಾರೆ ಅನ್ಬೋದು. ಸಖತ್ ಸಟಲ್ ಆಗೇ ಇರ್ತಾರೆ. ಆರ್ಗ್ಯುಮೆಂಟ್ ಅಂತ ಬಂದಾಗ ಅಲ್ಲಿ ಅಷ್ಟೇ ಫ್ಲೆಕ್ಸಿಬಲ್ ಆಗ್ಬಿಡ್ತಾರೆ. ಐ ಮೀನ್ ಸಖತ್ ಇಂಪ್ರೆಸಿವ್ ಆಗಿತ್ತು ಅವರ ಪರ್ಫಾರ್ಮೆನ್ಸ್. ಇನ್ನು ವಾಮಿಕಾ ಗಬ್ಬಿ ಅವರು ಬ್ಯೂಟಿಫುಲ್ ಕ್ಯಾರೆಕ್ಟರ್, ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾರೆ ಅವರು ಸಿನಿಮಾದಲ್ಲಿ. ಆ ಪಾತ್ರಕ್ಕೆ ತೂಕ ಇದೆ, ಮ್ಯಾನರಿಸಮ್ ನಲ್ಲಿ ಒಂದು ವೈಬ್ ಇದೆ. ಓವರ್ ಆಲ್ ತಮ್ಮ ಪ್ರೆಸೆನ್ಸ್ ಇಂದಾನೆ ತುಂಬಾ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದ್ದಾರೆ ಸಿನಿಮಾಗೆ. ಇವರನ್ನ ಬಿಟ್ಟು ರಂಜನ್ ಅವರ ತಂದೆ ಪಾತ್ರ, ಸ್ನೇಹಿತರ ಪಾತ್ರ, ಅವುಗಳು ಕೂಡ ಚೆನ್ನಾಗೆ ಪೋರ್ಟ್ರೇ ಆಗಿದಾವೆ. ಇದನ್ನ ಬಿಟ್ರೆ ಒಂದಷ್ಟು ತೊಂದರೆ ಇದ್ರೂ ಕೂಡ ಸಿನಿಮಾದ ಕೊನೆಯ 30 ನಿಮಿಷ ಡಿಫ್ರೆಂಟ್ ಆಗಿತ್ತು. ಸಣ್ಣದಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡ್ತೀವಿ ಕ್ಯಾರೆಕ್ಟರ್ಗಳಲ್ಲಿ. ಸೊ ಆ ಐಡಿಯಾನು ಇಷ್ಟ ಆಯ್ತು. ಇನ್ನು ನೆಗೆಟಿವ್ಸ್ ಕಡೆ ಬಂದ್ರೆ, ಮೊದಲು ಇಲ್ಲಿದ್ದಂತಹ ಥಿನ್ ಪ್ಲಾಟ್, ಒಂದು ಸಣ್ಣ ಎಳೆಯನ್ನ ಇಟ್ಕೊಂಡು ಇಡೀ ಕಥೆನ ಬರ್ದಿದ್ದಾರೆ. ಬಟ್ ಅಲ್ಲಿ ಹೇಳ್ಕೊಳ್ಳೋ ತರ ಒಳ್ಳೆ ಸಬ್ಸ್ಟೆನ್ಸ್ ಅಂತ ಇರ್ಲಿಲ್ಲ. ಇದೊಂದು ಇವೆಂಟ್ ಬೇಸ್ಡ್ ಸಿನಿಮಾ. ಸೊ ಅಲ್ಲಿರೋ ಡ್ರಾಮಾ ಆದಷ್ಟು ಎಂಗೇಜಿಂಗ್ ಆಗಿರ್ಬೇಕು. ಒಂದೇ ಕಡೆ ಸುತ್ತು ಹೊಡಿದೇನೆ, ಡ್ರ್ಯಾಗ್ ಆಗ್ದೇನೆ ಪರಿಸ್ಥಿತಿಗಳು ಶಿಫ್ಟ್ ಆಗ್ತಾ ಇರಬೇಕು. ಆದ್ರೆ ಆ ಪಾಯಿಂಟ್ ಅನ್ನ ಇಲ್ಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ. ಸ್ಕ್ರೀನ್ ಪ್ಲೇ ಆಡ್ ಆಗಿದೆ, ತುಂಬಾನೇ ಡಲ್ ಅಂತ ಅನ್ಸತ್ತೆ. ಸ್ಪೆಷಲಿ ಸಿನಿಮಾದ ಮೊದಲ 10-15 ನಿಮಿಷ, ಸೆಕೆಂಡ್ ಹಾಫ್ ಅಲ್ಲಿದ್ದಂತ ಹಳದಿ ಶಾಸ್ತ್ರದ ಒಂದಷ್ಟು ಪೋರ್ಷನ್ಸ್, ಹಾಗೇನೆ ಡಿಫ್ರೆಂಟ್ ಆಗಿರೋ ಕ್ಲೈಮ್ಯಾಕ್ಸ್ ಐಡಿಯಾ, ಇದಿಷ್ಟನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ಸಿನಿಮಾನ ಎಳ್ದಿದ್ದಾರೆ. ಡ್ರಾಮಾದೊಳಗೆ ಏನು ಡೆಪ್ತ್ ಇರಬೇಕಾಗಿತ್ತು, ಕನೆಕ್ಟಿವಿಟಿ ಬೇಕಿತ್ತು, ಅದೇ ಸುಮಾರು ಕಡೆ ಮಿಸ್ ಆಗಿದೆ. ಹಾಗಾಗಿ ಸಿನಿಮಾದ ಪ್ರೆಸೆಂಟೇಷನ್ ಮತ್ತೆ ಐಡಿಯಾ ಚೆನ್ನಾಗಿದ್ರು ಕೂಡ ಅವುಗಳು ಇಂಪ್ಯಾಕ್ಟ್ಫುಲ್ ಅಂತ ಅನ್ಸಲ್ಲ. ಅಂಡ್ ಅವೇ ಸಿನಿಮಾನ ಸ್ಲೋ ಅನ್ಸೋ ಹಾಗೆ ಮಾಡಿದವೆ. ಇನ್ನು ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ರೀಸೈಕಲ್ ಬಿನ್ ಅಲ್ಲಿರೋದನ್ನ ಸ್ಟ್ರೈಟ್ ಅವೇ ಎತ್ತಿ ರೀಮಿಕ್ಸ್ ಮಾಡಿ ಕೊಟ್ಟಾಗಿತ್ತು. ಐ ಮೀನ್ ಯಾವ ಪಾಯಿಂಟ್ ಅಲ್ಲೂ ಅದು ಸೀಕ್ವೆನ್ಸ್ ಅನ್ನ ಎಲಿವೇಟ್ ಮಾಡ್ಲೇ ಇಲ್ಲ. ಹಾಗೇನೆ ಹಾಡುಗಳು ಕೂಡ ಅಷ್ಟೇ ಸ್ಪೀಡ್ ಬ್ರೇಕರ್ ತರ ಸಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ. ಕೊನೆದಾಗಿ ಇಲ್ಲಿರೋ ಟೈಮ್ ಲೂಪ್ ಕಾನ್ಸೆಪ್ಟ್, ಐ ಥಿಂಕ್ ಅದು ಫನ್ ಅಂಡ್ ಹ್ಯೂಮರ್ ಅನ್ನೋದ್ರ ಜೊತೆಗೇನೆ ಎಲ್ಲೋ ಡೈಲ್ಯೂಟ್ ಆಗೋಯ್ತು ಅಂತ. ಸೊ ಅಲ್ಲಿ ಮತ್ತಷ್ಟು ಒಳ್ಳೆ ಬರವಣಿಗೆ ಬೇಕಾಗಿತ್ತು, ಕಾಲ್ ಬ್ಯಾಕ್ ಅನ್ನೋದನ್ನ ಇನ್ನೂ ಚೆನ್ನಾಗಿ ತರಬಹುದಾಗಿತ್ತು ಅಂತ ಹೇಳ್ತೀನಿ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ವಾಚ್ ಸಿನಿಮಾ. ಐಡಿಯಾಸ್ ಖಂಡಿತ ಡಿಫ್ರೆಂಟ್ ಆಗಿದಾವೆ, ಫನ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆಗೇನೆ ಇದನ್ನ ಹೋಗಿ ನೋಡ್ಬೋದು. ಅಂಡ್ ಫ್ಯಾಮಿಲಿ ಡ್ರಾಮಾ ಕಾನ್ಸೆಪ್ಟ್ ಅನ್ನ ಟೈಮ್ ಲೂಪ್ ಜೊತೆಗೆ ಬ್ಲೆಂಡ್ ಮಾಡಿರೋದ್ರಿಂದ ತುಂಬಾ ಜನಕ್ಕೆ ಇದು ಇನ್ನೂ ಒಳ್ಳೆ ಅನುಭವವನ್ನ ಕೊಡ್ಬೋದು. ಬಟ್ ನೋಡ್ಲೇಬೇಕಾ ಅಂತ ಕೇಳಿದ್ರೆ ರೈಟಿಂಗ್ ಅಷ್ಟು ಸಾಲಿಡ್ ಆಗಿಲ್ಲ, ಸಿನಿಮಾ ಸಾಕಷ್ಟು ಕಡೆ ಸ್ಲೋ ಅಂತ ಅನ್ಸತ್ತೆ. ಸೊ ತಲೆಲಿಟ್ಕೊಂಡು ಹೋಗ್ತೀರಾ ಅಂದ್ರೆ ಒಳ್ಳೇದು. ಅಂಡ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿಬಿಟ್ಟೆ ಹೋಗಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.